ಹಾಯ್ ಎಲ್ಲರಿಗೂ ನಮಸ್ಕಾರ. ಕೆಸಿಇಟಿ ಕೌನ್ಸೆಲಿಂಗ್ ಪ್ರಕ್ರಿಯೆಯಲ್ಲಿ ಮಾರ್ಕ್ ಅಲಾಟ್ಮೆಂಟ್ ಮತ್ತು ರಿಯಲ್ ಸೀಟ್ ಅಲಾಟ್ಮೆಂಟ್ ಬಗ್ಗೆ ಅನೇಕ ವಿದ್ಯಾರ್ಥಿಗಳಿಗೆ ಗೊಂದಲ ಇದೆ. ಮಾರ್ಕ್ ಅಲಾಟ್ಮೆಂಟ್ನಲ್ಲಿ ಸಿಕ್ಕ ಕಾಲೇಜು ರಿಯಲ್ ಅಲಾಟ್ಮೆಂಟ್ನಲ್ಲಿ ಸಿಗುತ್ತಾ? ನಾನು ಆಪ್ಷನ್ ಎಂಟ್ರಿ ಎಡಿಟ್ ಮಾಡಲ್ಲ, ಆಗ ನನಗೆ ಅದೇ ಕಾಲೇಜ್ ಸಿಗುತ್ತಾ? ಈ ಎಲ್ಲ ಪ್ರಶ್ನೆಗಳಿಗೆ ಇವತ್ತು ನಾನು ಉತ್ತರ ಕೊಡ್ತೀನಿ. ಮಾರ್ಕ್ ಅಲಾಟ್ಮೆಂಟ್ ಅಂದ್ರೆ ಏನು? ರಿಯಲ್ ಅಲಾಟ್ಮೆಂಟ್ ಅಂದ್ರೆ ಏನು? ಬನ್ನಿ ತಿಳಿಯೋಣ. ಮೊದಲಿಗೆ ಮಾರ್ಕ್ ಅಲಾಟ್ಮೆಂಟ್ ಇದು ಕೇವಲ ಒಂದು ಡೆಮೋ ಅಷ್ಟೇ. ಅಂದರೆ ನೀವು ಕೊಟ್ಟಿರೋ ಆಪ್ಷನ್ಗಳಿಗೆ ನಿಮ್ಮ ರ್ಯಾಂಕ್ಗೆ ಯಾವ ಕಾಲೇಜ್ ಸಿಗಬಹುದು ಅನ್ನೋದನ್ನ ತೋರಿಸುತ್ತೆ. ಇದರಲ್ಲಿ ನಿಮಗೆ ಸೀಟ್ ಸಿಕ್ಕರೂ ಕೂಡ ಅದರಿಂದ ನೀವು ಕಾಲೇಜಿಗೆ ಹೋಗಿ ಅಡ್ಮಿಷನ್ ಪಡೆಯೋಕೆ ಆಗಲ್ಲ. ಇದು ನಿಮಗೆ ಒಂದು ಡೆಮೋ ರೀತಿ ಇರುತ್ತೆ. ಇನ್ನು ರಿಯಲ್ ಅಲಾಟ್ಮೆಂಟ್ ಅಂದ್ರೆ ಇದು ನಿಜವಾದ ಸೀಟು ಹಂಚಿಕೆ. ಇದರಲ್ಲಿ ಸಿಕ್ಕ ಕಾಲೇಜಿಗೆ ನೀವು ಅಡ್ಮಿಷನ್ ಪಡೆದುಕೊಳ್ಳಬಹುದು. ಮಾರ್ಕ್ ಅಲಾಟ್ಮೆಂಟ್ನಲ್ಲಿ ಸಿಕ್ಕ ಕಾಲೇಜು ರಿಯಲ್ನಲ್ಲಿ ಬದಲಾಗುತ್ತಾ? ಇದು ಅನೇಕ ವಿದ್ಯಾರ್ಥಿಗಳ ದೊಡ್ಡ ಪ್ರಶ್ನೆ. ಮಾರ್ಕ್ ಅಲಾಟ್ಮೆಂಟ್ನಲ್ಲಿ ನನಗೆ ಒಂದು ಕಾಲೇಜ್ ಸಿಕ್ಕಿದೆ, ನಾನು ಆಪ್ಷನ್ ಎಂಟ್ರಿ ಎಡಿಟ್ ಮಾಡಲ್ಲ, ಆಗ ರಿಯಲ್ ಅಲಾಟ್ಮೆಂಟ್ನಲ್ಲೂ ನನಗೆ ಅದೇ ಕಾಲೇಜ್ ಸಿಗುತ್ತಾ? ಸಾಮಾನ್ಯವಾಗಿ ಬದಲಾಗುವ ಸಾಧ್ಯತೆಗಳೇ ಹೆಚ್ಚಿವೆ. ಯಾಕಂದ್ರೆ ಮಾರ್ಕ್ ಅಲಾಟ್ಮೆಂಟ್ ಆದ ಮೇಲೆ ವಿದ್ಯಾರ್ಥಿಗಳು ತಮ್ಮ ಆಪ್ಷನ್ ಎಂಟ್ರಿಯನ್ನು ಎಡಿಟ್ ಮಾಡೋಕೆ ಅವಕಾಶ ಇರುತ್ತೆ. ನೀವು ಎಡಿಟ್ ಮಾಡದೇ ಇರಬಹುದು, ಆದರೆ ಇತರೆ ವಿದ್ಯಾರ್ಥಿಗಳು ತಮ್ಮ ಆಪ್ಷನ್ಗಳನ್ನು ಬದಲಾಯಿಸಬಹುದು. ಉದಾಹರಣೆಗೆ ನಿಮಗೆ ಮಾರ್ಕ್ ಅಲಾಟ್ಮೆಂಟ್ನಲ್ಲಿ ಎಕ್ಸ್ ಕಾಲೇಜ್ ಸಿಕ್ಕಿರುತ್ತೆ ಅಂತ ಇಟ್ಕೊಳ್ಳಿ. ಆದರೆ ನಿಮ್ಮ ರ್ಯಾಂಕ್ಗಿಂತ ಉತ್ತಮ ರ್ಯಾಂಕ್ ಇರೋ ಇನ್ನೊಬ್ಬ ವಿದ್ಯಾರ್ಥಿ ಮಾರ್ಕ್ ಅಲಾಟ್ಮೆಂಟ್ನಲ್ಲಿ ಆ ಎಕ್ಸ್ ಕಾಲೇಜನ್ನು ಆ್ಯಡ್ ಮಾಡಿರೋದಿಲ್ಲ. ಆದರೆ ಮಾರ್ಕ್ ಅಲಾಟ್ಮೆಂಟ್ ಆದ ನಂತರ ಆ ವಿದ್ಯಾರ್ಥಿ ಆ ಎಕ್ಸ್ ಕಾಲೇಜನ್ನು ತಮ್ಮ ಆಪ್ಷನ್ ಲಿಸ್ಟಿಗೆ ಸೇರಿಸಬಹುದು. ಅವರ ರ್ಯಾಂಕ್ ಹೆಚ್ಚು ಇರೋದ್ರಿಂದ ಎಕ್ಸ್ ಕಾಲೇಜ್ ಅವರಿಗೆ ಸಿಗುವ ಸಾಧ್ಯತೆ ಹೆಚ್ಚಿರುತ್ತೆ. ಹೀಗಾಗಿ ನಿಮ್ಮ ಸೀಟು ಹಂಚಿಕೆ ಕೇವಲ ನಿಮ್ಮ ಆಪ್ಷನ್ಗಳ ಮೇಲೆ ನಿರ್ಧಾರವಾಗುವುದಿಲ್ಲ. ಬದಲಿಗೆ ಕೌನ್ಸೆಲಿಂಗ್ನಲ್ಲಿ ಭಾಗವಹಿಸುವ ಎಲ್ಲ ವಿದ್ಯಾರ್ಥಿಗಳ ಆಪ್ಷನ್ ಎಂಟ್ರಿಗಳು ಮತ್ತು ರ್ಯಾಂಕ್ಗಳ ಮೇಲೆ ಅವಲಂಬಿತವಾಗಿರುತ್ತದೆ. ಕೆಲವು ವಿದ್ಯಾರ್ಥಿಗಳಿಗೆ ಮಾರ್ಕ್ ಮತ್ತು ರಿಯಲ್ ಅಲಾಟ್ಮೆಂಟ್ ಎರಡರಲ್ಲೂ ಒಂದೇ ಕಾಲೇಜ್ ಸಿಗಬಹುದು, ಸಿಗದೇ ಇರಬಹುದು. ನನ್ನ ಸಲಹೆ ಏನೆಂದರೆ, ಮಾರ್ಕ್ ಅಲಾಟ್ಮೆಂಟ್ನಲ್ಲಿ ನಿಮಗೆ ಇಷ್ಟವಾದ ಕಾಲೇಜು ಸಿಕ್ಕಿದ್ದರೂ ಸಹ ನಿಮ್ಮ ಆಪ್ಷನ್ಗಳನ್ನು ಪುನರ್ ಪರಿಶೀಲಿಸಿ. ಬೇಕಿದ್ದರೆ ಎಡಿಟ್ ಮಾಡಿ. ಯಾವುದಕ್ಕೂ ಒಂದು ಬಾರಿ ನಿಮ್ಮ ಆಯ್ಕೆಗಳನ್ನು ಸರಿಯಾಗಿ ಪರಿಶೀಲಿಸುವುದು ಉತ್ತಮ.